ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತಿಸುತ್ತಾ ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಹಾಗೂ ಜನಸಂಖ್ಯೆ ಶಾಸ್ತ್ರ. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ವಿಷಯ ಭಾರತದ ಜನಸಂಖ್ಯೆ ಶಾಸ್ತ್ರೀಯ ಚಿತ್ರಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಸಮಾಜಶಾಸ್ತ್ರ ಅನ್ನುವುದು ಹಲವಾರು ಶಾಖೆಗಳನ್ನು ಒಳಗೊಂಡಂತಹ ಒಂದು ವಿಶಾಲವಾದಂತಹ ಒಂದು ವಿಜ್ಞಾನ ಅಂತ ಹೇಳ್ತಾರೆ, ನಾವು ಕರಿತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂತಹ ಒಂದು ವಿಶಾಲವಾದಂತಹ ಒಂದು ವಿಜ್ಞಾನದಲ್ಲಿ ಪ್ರಮುಖ ಶಾಖೆಯಾಗಿ ಗುರುತಿಸಿಕೊಂಡಂತಹ ಅಧ್ಯಯನ ಶಾಖೆ ಯಾವುದಪ್ಪ ಅಂತಂದ್ರೆ ನಾವು ಜನಸಂಖ್ಯೆ ಶಾಸ್ತ್ರ ಅಂತ ಕರಿತೀವಿ ಅಂತ ಹೇಳ್ತಾ ಹೋಗ್ಬೋದು. ಈ ಜನಸಂಖ್ಯೆ ಶಾಸ್ತ್ರ ಅನ್ನೋದು ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಂಡಿದ್ದು, ಇದು ಭಾರತೀಯ ಸಮಾಜದ ಜನಸಂಖ್ಯಾ ಗಾತ್ರ, ಬೆಳವಣಿಗೆ, ಜನನ ಪ್ರಮಾಣ, ಮರಣ ಪ್ರಮಾಣ, ವಯೋರಚನೆ, ಹೀಗೆ ಹಲವಾರು ಅಂಶಗಳನ್ನ ಏನ್ ಮಾಡಬೇಕು ಅಂದ್ರೆ ಇದು ತನ್ನದೇ ಆದಂತಹ ಒಂದು ವಿಷಯ ವಸ್ತುಗಳನ್ನಾಗಿ ಮಾಡಿಕೊಂಡು ಏನ್ ಮಾಡಬೇಕು ಅಂದ್ರೆ ಅಧ್ಯಯನವನ್ನ ಮಾಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇಂತಹ ಒಂದು ವಿಷಯಗಳನ್ನು ನಾವು ಅಧ್ಯಯನ ಮಾಡದೆ ಹೋದರೆ ಸಮಾಜಶಾಸ್ತ್ರದ ಅಧ್ಯಯನ ಏನಾಗಿಲ್ಪ ಅಂದ್ರೆ ಪರಿಪೂರ್ಣಗೊಳ್ಳಕ್ಕೆ ಅಂದ್ರೆ ಸಾಧ್ಯ ಆಗಂಗಿಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಹೀಗಾಗಿ ಭಾರತದಲ್ಲಿ ಕಂಡು ಬರುವಂತಹ ಜನಸಂಖ್ಯೆ ಕುರಿತಾಗಿ ಅಧ್ಯಯನವನ್ನು ಮಾಡುವಂಥದ್ದು ಕೂಡ ಏನಪ್ಪ ಅಂದ್ರೆ ಅತ್ಯಂತ ಮಹತ್ವದಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇಂಥದ್ರಲ್ಲಿ ತಗೊಂಡಾಗ ಜನಸಂಖ್ಯೆ ಅರ್ಥವನ್ನು ನಾವು ನೋಡ್ತಾ ಹೋದ್ರೆ ಜನಸಂಖ್ಯೆ ಶಾಸ್ತ್ರ ಎಂಬ ಕನ್ನಡ ಪದ ಡೆಮೋಗ್ರಾಫಿ ಎಂಬ ಆಂಗ್ಲ ಭಾಷೆಯ ಸಮಾನ ಪದವಾಗಿದ್ದು, ಇದು ಮೂಲತಃ ಏನಾಗಿತ್ತು ಅಂದ್ರೆ ಗ್ರೀಕ್ ಭಾಷೆಯ 2 ಪದಗಳ ಸಂಯೋಜನೆಯಿಂದ ಕೂಡ್ಕೊಂಡೈತಿ ಅಂತ ಕೇಳ್ತಾ ಹೋಗ್ತೀವಿ ನಾವು. ಗ್ರೀಕ್ ಭಾಷೆಯ 2 ಪದಗಳ ಸಂಯೋಜನೆಯಿಂದ ಕೂಡ್ಕೊಂಡಿರುವಂತದ್ದು. ಒಂದು ಏನಪ್ಪಾ ಅಂತಂದ್ರೆ ಡೆಮೋಸ್. ಡೆಮೋಸ್ ಅಂತಂದ್ರೆ ಏನು? ಡೆಮೋಸ್ ಅಂತಂದ್ರೆ ಜನರು ಎಂದ ಅರ್ಥವನ್ನು ಹೊಂದಿರುವಂತದ್ದು. ಇನ್ನೊಂದು ಗ್ರಾಫಿನ್. ಇನ್ನೊಂದು ಯಾವಪ್ಪ ಅಂತಂದ್ರೆ ಗ್ರಾಫಿನ್ ಅಂತಂದ್ರೆ ಏನು? ಚಿತ್ರಣ. ಅಂದ್ರೆ ಜನರ ಚಿತ್ರಣವೇ ಈ ಜನಸಂಖ್ಯೆ ಶಾಸ್ತ್ರ ಎಂಬುದಾಗಿ ನಾವು ಗುರುತಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ ಒಟ್ಟಿನಲ್ಲಿ ಜನಸಂಖ್ಯೆ ಶಾಸ್ತ್ರ ಎಂಬ ಕನ್ನಡ ಪದ ಡೆಮೋಗ್ರಾಫಿ ಎಂಬ ಆಂಗ್ಲ ಭಾಷೆಯ ಸಮಾನ ಪದವಾಗಿದ್ದು, ಇದು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫಿನ್ ಎಂಬ 2 ಪದಗಳ ಸಂಯೋಜನೆಯಿಂದ ಕೂಡ್ಕೊಂಡೈತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಡೆಮೋಸ್ ಅಂದ್ರೆ ಜನರು ಮತ್ತು ಗ್ರಾಫಿನ್ ಅಂದ್ರೆ ಏನಪ್ಪಾ ಅಂದ್ರೆ ಚಿತ್ರಣ. ಅಂದ್ರೆ ಜನರ ಚಿತ್ರಣವೇ ಏನಪ್ಪಾ ಅಂದ್ರೆ ಈ ಜನಸಂಖ್ಯೆ ಶಾಸ್ತ್ರ ಎಂಬ ನಾವು ಗುರುತಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೇನೆ ಈ ಜನಸಂಖ್ಯೆ ಶಾಸ್ತ್ರ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಶ್ರೇಷ್ಠ ಜನಸಂಖ್ಯೆ ಶಾಸ್ತ್ರಜ್ಞರಾಗಿರುವಂತಹ ಆಸಿಲ್ ಗಿಲಿಯಾರ್ಡ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ 1855ರಲ್ಲಿ ಆಸಿಲ್ ಗಿಲಿಯಾರ್ಡ್ ಎಂಬ ಜನಸಂಖ್ಯೆ ಶಾಸ್ತ್ರಜ್ಞ 1855ರಲ್ಲಿ ಮೊದಲ ಬಾರಿಗೆ ಈ ಜನಸಂಖ್ಯೆ ಶಾಸ್ತ್ರ ಎಂಬ ಪದವನ್ನು ಮಾಡ್ತಾರಪ್ಪ ಅಂದ್ರೆ ಬಳಕೆಯು ಕೂಡ ಮಾಡಿದಾರ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಿನಲ್ಲಿ ಜನಸಂಖ್ಯೆ ಶಾಸ್ತ್ರ ಅಂತಂದ್ರೆ ಜನರ ಚಿತ್ರಣವೇ ಈ ಜನಸಂಖ್ಯೆ ಶಾಸ್ತ್ರ ಅಂತ ನಾವು ಗುರುತಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೇನೆ ಈ ಜನಸಂಖ್ಯೆ ಶಾಸ್ತ್ರ ಅನ್ನೋದು ಏನ್ ಮಾಡ್ಕೊಂಡಿದ್ವಿ ಅಂದ್ರೆ ತನ್ನದೇ ಆದಂತಹ ಪ್ರಕಾರಗಳನ್ನ ಒಳಗೊಂಡೈತೆ. ಆ ಪ್ರಕಾರಗಳನ್ನ ಪ್ರಮುಖವಾಗಿ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ 2 ವಿಧದಲ್ಲಿ ನಾವು ವಿಂಗಡಣೆ ಮಾಡ್ಕೊಳ್ತಾ ಹೋಗ್ತೀವಿ. ಒಂದು ಔಪಚಾರಿಕ ಜನಸಂಖ್ಯೆ ಶಾಸ್ತ್ರ, ಇನ್ನೊಂದು ಸಾಮಾಜಿಕ ಜನಸಂಖ್ಯೆ ಶಾಸ್ತ್ರ. ಹಾಗಾದ್ರೆ ಈ ಔಪಚಾರಿಕ ಜನಸಂಖ್ಯೆ ಶಾಸ್ತ್ರ ಅಂತಂದ್ರೆ ಏನು? ಔಪಚಾರಿಕ ಜನಸಂಖ್ಯೆ ಶಾಸ್ತ್ರ ಅಂತಂದ್ರೆ ಜನಸಂಖ್ಯೆ ಗಾತ್ರ, ಅದರ ಬೆಳವಣಿಗೆ, ಆ ಸಮಾಜದಲ್ಲಿ ಕಂಡುಬರುವಂತಹ ಜನನ ಪ್ರಮಾಣ, ಮರಣ ಪ್ರಮಾಣ, ವಯೋರಚನೆ ಮುಂತಾದ ಒಂದು ಅಂಶಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಒಂದು ಹಂಗೆ ಕರಿತಾ ಹೋಗ್ತೀವಿ ಅಂದ್ರೆ ನಾವು ಔಪಚಾರಿಕ ಜನಸಂಖ್ಯೆ ಶಾಸ್ತ್ರ ಅಂತ ನಾವು ಕರಿತೀವಿ ಅಂತ ಹೇಳ್ತಾ ಹೋಗ್ಬೋದು. ಇನ್ನು ಸಾಮಾಜಿಕ ಜನಸಂಖ್ಯೆ ಶಾಸ್ತ್ರ ಅಂತಂದ್ರೆ ಏನು? ಸಾಮಾಜಿಕ ಜನಸಂಖ್ಯೆ ಶಾಸ್ತ್ರ ಅಂದರೆ ಮಾನವನ ಸಮಾಜದ ಆರ್ಥಿಕತೆ, ಸಾಮಾಜಿಕತೆ, ಶೈಕ್ಷಣಿಕತೆ ಮುಂತಾದ ಒಂದು ಅಂಶಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಸಾಮಾಜಿಕ ಜನಸಂಖ್ಯೆ ಶಾಸ್ತ್ರ ಅಂತ ಕರಿತೀವಿ ಅಂತ ಹೇಳ್ತಾ ಹೋಗ್ಬೋದು. ಇದನ್ನ ಪ್ರಮುಖವಾಗಿ 2 ಹಂತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಪ್ರಶ್ನೆಯನ್ನ ಕೇಳ್ತಾರೆ. ಏನ್ ಕೇಳ್ತಾರಪ್ಪ ಅಂದ್ರೆ ಜನಸಂಖ್ಯೆ ಶಾಸ್ತ್ರದ 2 ವಿಧವನ್ನ ತಿಳಿಸಿ ಅಥವಾ 2 ಪ್ರಕಾರಗಳನ್ನ ತಿಳಿಸಿ ಅಂತ ಕೇಳ್ತಾರ. ಇಲ್ಲ ಅಂತಂದ್ರೆ ಔಪಚಾರಿಕ ಜನಸಂಖ್ಯೆ ಶಾಸ್ತ್ರ ಅಂತಂದ್ರೆ ಏನು ಅಥವಾ ಸಾಮಾಜಿಕ ಜನಸಂಖ್ಯೆ ಶಾಸ್ತ್ರ ಎಂಬುದರಿಂದ ನಾವು ಈ ಪ್ರಶ್ನೆಯನ್ನ ಕೇಳ್ತಾರ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಈ ಜನಸಂಖ್ಯೆ ಶಾಸ್ತ್ರದ ಒಂದು ಹಿನ್ನೆಲೆಯನ್ನು ನೋಡಿದಾಗ ಪ್ರಮುಖವಾಗಿ ಏನಾಗಿತ್ತು ಅಂದ್ರೆ 1790ರಲ್ಲಿ ಮೊದಲ ಬಾರಿಗೆ ಅಮೆರಿಕದಲ್ಲಿ ಅಂದ್ರೆ
ಜನಗಣತಿ ಕೂಡ ಏನಪ್ಪ ನಡೀತು ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಜನಸಂಖ್ಯಾ ಶಾಸ್ತ್ರ ಅನ್ನೋದು ಉಗಮಗೊಂಡಿದ್ದೆ ಎಲ್ಲಿಂದ ಪ್ರಾರಂಭ ಆದದ್ದು ಎಲ್ಲಿಂದಪ್ಪ ಅಂದ್ರೆ ಅಮೆರಿಕಾದಿಂದ. ಅಮೆರಿಕ ಒಳಗಡೆ ಏನಪ್ಪ ಅಂದ್ರೆ 1790ರಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ಜನಗಣತಿಯ ಜಗತ್ತಿನ ಮೊದಲ ಜನಗಣತಿ ಕೂಡ ಏನಪ್ಪ ಅಂದ್ರೆ ಆಗೈತೆ ಅಂತ ಹೇಳ್ತಾ ಹೋಗ್ತೀವಿ. ತದನಂತರ 1800ರಲ್ಲಿ ಹಲವಾರು ಯುರೋಪ್ ರಾಷ್ಟ್ರಗಳಲ್ಲಿ ಕೂಡ ಏನ್ ಮಾಡಿದಪ್ಪ ಅಂದ್ರೆ ಜನಸಂಖ್ಯೆ ಕುರಿತಾಗಿ ಜನಗಣತಿ ಕೂಡ ನಡೆದಂಥದ್ದನ್ನ ಮಾಡ್ತಾ ಕಾಣ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಹೇಗೆ ಅಮೆರಿಕಾದಲ್ಲಿ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಜನಗಣತಿ ಕುರಿತಾಗಿ ಜನಸಂಖ್ಯೆ ಅಂದ್ರೆ ವರದಿಗಳು ನಡೆದವು, ಹಾಗೆಯೇ ನಮ್ಮ ಭಾರತದಲ್ಲಿ ಕೂಡ ಬ್ರಿಟಿಷ್ ಸರ್ಕಾರವು ಕೂಡ ಏನ್ ಮಾಡ್ತಪ್ಪ ಅಂತಂದ್ರೆ 1867ರಿಂದ ಹಿಡ್ಕೊಂಡು 1872ರ ಅವಧಿಯಲ್ಲಿ ಭಾರತದಲ್ಲಿ ಕಂಡು ಬರುವಂತಹ ಜನಸಂಖ್ಯೆ ಕುರಿತಾಗಿ ಕೂಡ ಏನಪ್ಪ ಅಂದ್ರೆ ಜನಗಣತಿ ಕೂಡ ಪ್ರಾರಂಭ ಆಯಿತು ಅಂತ ಹೇಳ್ತಾ ಹೋಗ್ತೀವಿ. ತದನಂತರ ಸ್ವತಂತ್ರ ನಂತರವೂ ಕೂಡ ಇದೇ ಒಂದು ಮಾದರಿಯನ್ನ ಅನುಸರಿಸಿಕೊಂಡು ಬಂದಿದ್ದು, ಅಂದ್ರೆ ಭಾರತದಲ್ಲಿ ಕಂಡು ಬರುವಂತಹ ಜನಸಂಖ್ಯೆ ಕುರಿತಾಗಿ ಅಧ್ಯಯನಗಳು ನಡೆದಿದ್ದು ಸರಿಸುಮಾರು 1951ರಿಂದ ಪ್ರಸ್ತುತ ಇಲ್ಲಿವರೆಗೆ ಏನಪ್ಪ ಅಂದ್ರೆ ದಶಕವಾರು ಜನಗಣತಿಯನ್ನ ಅಂದ್ರೆ ಪ್ರಮುಖವಾಗಿ 7 ಬಾರಿ ಜನಗಣತಿಯನ್ನು ಕೂಡ ಏನ್ ಮಾಡಲಾಗಿತ್ತು ಅಂದ್ರೆ ಕೈಗೊಳ್ಳಲಾಗಿತ್ತು ಅಂತ ಹೇಳ್ತಾ ಹೋಗಬಹುದು. ಅಂದ್ರೆ 2011ರ ಜನಗಣತಿ ಅನ್ನೋದು ಇತ್ತೀಚಿನ ಜನಗಣತಿ ಕೂಡ ಆಗೈತಿ ಅಂತ ಹೇಳ್ತಾ ಹೋಗಬಹುದು. ಇಂತಹ ಜನಸಂಖ್ಯೆ ಶಾಸ್ತ್ರ ಕೂಡ ನೋಡಿಕೊಂಡ್ರೆ ತನ್ನದೇ ಆದಂತಹ ಕೆಲವೊಂದು ಗುಣಲಕ್ಷಣಗಳನ್ನು ಒಳಗೊಂಡೈತಿ ಅಂತ ಹೇಳ್ತಾ ಹೋಗ್ತೀವಿ. ಹಂತಗಳಲ್ಲೇ ಮೊದಲೇ ಯಾವ್ದಪ್ಪ ಅಂತಂದ್ರೆ ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆಯನ್ನು ತಗೊಂಡಾಗ ಇಂದು ಉದಾಹರಣೆ ತಗೊಂಡ್ರೆ ಭಾರತ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದಂತಹ ರಾಷ್ಟ್ರಗಳಲ್ಲಿ 2ನೇ ಒಂದು ಸ್ಥಾನವನ್ನು ಒಳಗೊಂಡೈತೆ ಅಂತ ಹೇಳ್ತಾ ಹೋಗ್ತೀವಿ. ಚೀನಾ ದೇಶ ಅನ್ನೋದು ಜನಸಂಖ್ಯೆಯಲ್ಲಿ ಮೊದಲನೆಯ ಸ್ಥಾನವನ್ನು ಹೊಂದಿದ್ರೆ, ಜನಸಂಖ್ಯೆಯಲ್ಲಿ ಭಾರತ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದಂತಹ 2ನೇ ಬಹುದೊಡ್ಡ ರಾಷ್ಟ್ರ ಕೂಡ ಆಗೈತೆ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತ ಅನ್ನೋದು 121 ಕೋಟಿಯಷ್ಟು ಜನಸಂಖ್ಯೆಯನ್ನು ಏನ್ ಮಾಡ್ಕೊಂಡಿತ್ತು ಅಂದ್ರೆ ಇದು ಒಳಗೊಂಡೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ 1901ರಿಂದ 1951ರ ಒಂದು ಅವಧಿಯಲ್ಲಿ ಸರಾಸರಿ ಬೆಳವಣಿಗೆಯಲ್ಲಿ ಏನಾಯ್ತಪ್ಪ ಅಂದ್ರೆ 1.33ರಷ್ಟು ಶೇಕಡ 1.33ರಷ್ಟು ಅಲ್ಪ ಪ್ರಮಾಣದ ದಾಖಲೆಯನ್ನು ನೋಡ್ಕೊಂಡಿಪ್ಪ ಅಂದ್ರೆ ಇದು ಹೊಂದಿದೆ ಅಂತಂದ್ರೆ ಬೆಳವಣಿಗೆಯನ್ನು ಸಾಧಿಸಿಕೊಂಡೈತಿ ಅಂತ ಹೇಳ್ತಾ ಹೋಗ್ಬೋದು. ತದನಂತರ 1911ರಿಂದ 1921ರಲ್ಲಿ ಶೇಕಡ ಏನ್ ಮಾಡಬೇಕಪ್ಪ ಅಂದ್ರೆ 0.3ರಷ್ಟು ಋಣಾತ್ಮಕ ಅಂದ್ರೆ ಇಳಿಕೆ ಪ್ರಮಾಣವನ್ನ ಕಂಡಿರ್ತದೆ ಏನ್ ಮಾಡ್ತದೆ ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಇದಕ್ಕೆ ಪ್ರಮುಖ ಕಾರಣ ನಾವು ನೋಡಿದಾಗ ಏನ್ ಬಂದೈತಪ್ಪ ಅಂದ್ರೆ 1918 ಮತ್ತು 1919ರಲ್ಲಿ ನಮ್ಮ ಭಾರತ ದೇಶಕ್ಕೆ ಬಾಧಿಸಿದಂತಹ ಸಾಂಕ್ರಾಮಿಕ ರೋಗಗಳಿಂದಾಗಿ ನಮ್ಮ ಭಾರತ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 5ರಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಸಾವನ್ನಪ್ಪಿದ್ದನ್ನ ಕಾಣ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ 1918 ಮತ್ತು 1919ರಲ್ಲಿ ನಮ್ಮ ಭಾರತಕ್ಕೆ ಬಾಧಿಸಿದಂತಹ ವಿಷಮ ಜ್ವರ ಆಗಿರ್ಬೋದು, ಹಾಗೆಯೇ ಪ್ಲೇಗ್ ರೋಗ ಆಗಿರ್ಬೋದು. ಅಂದ್ರೆ ಪ್ರಸ್ತುತವಾಗಿ ಇಂದು ನಮ್ಮ ಏನಾಗಿತ್ತಪ್ಪ ಅಂದ್ರೆ ಭಾರತದಲ್ಲಿ ಕೊರೋನಾ ರೋಗ ಅನ್ನೋದು ಹೇಗೆ ಹರಡಿದೆಯೋ ಹಾಗೇನೆ 1918 ಮತ್ತು 1919 ಕೂಡ ಏನ್ ಮಾಡಿದಪ್ಪ ಅಂದ್ರೆ ಈ ಒಂದು ರೋಗ ರುಜಿನ ಕೂಡ ಉಟ್ಕೊಂಡಿದ್ವು ಅಂತ ಹೇಳ್ತಾ ಹೋಗ್ತೀವಿ. ಇದರಿಂದಾಗಿ ನಮ್ಮ ಭಾರತದ ಶೇಕಡ 5ರಷ್ಟು ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಸಾವನ್ನಪ್ಪಿದ್ದು ಕೂಡ ಮಾಡ್ತಾ ನಾವು ಇದರಲ್ಲಿ ಕಾಣ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಹಾಗೇನೆ ನಾವು 2ನೇ ಒಂದು ಅಂಶವನ್ನು ತಗೊಂಡಾಗ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಸಹ ತಗೊಂಡಾಗ ಏನಾಗಿತ್ತು ಅಂದ್ರೆ ನಮ್ಮ ಸ್ವತಂತ್ರ ನಂತರ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಅಲ್ಪ ಪ್ರಮಾಣ ಏರಿಕೆಯಾಗಿರೋದು ಏನ್ ಮಾಡ್ತಾ ಇದ್ದೀವಿ ನಾವು ಗಣನೀಯವಾಗಿ ಏರಿಕೆಯಾಗಿರೋದು ಏನ್ ಮಾಡ್ತಾ ಇದ್ದೀವಿ ನಾವು ಕಾಣ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ 1961ರಿಂದ ಹಿಡ್ಕೊಂಡು 1981ರ ಅವಧಿಯಲ್ಲಿ 1961ರ ಅವಧಿ ಹಿಡ್ಕೊಂಡು 1981ರ ಅವಧಿಯಲ್ಲಿ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ 2.2ರಷ್ಟು ಶೇಕಡ 2.2ರಷ್ಟು ಏರಿಕೆಯಾಗಿರೋದಕ್ಕೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಅಷ್ಟೇ ಅಲ್ಲದೆ
1921 ಹಿಡಿದುಕೊಂಡು 1931 ಅವಧಿಯಲ್ಲಿ ನಮ್ಮ ಭಾರತದ ಜನಸಂಖ್ಯೆ ಏನಪ್ಪ ಅಂದ್ರೆ ಒಂದು ಋಣಾತ್ಮಕವಾದಂತಹ ಬೆಳವಣಿಗೆಯನ್ನು ಏನ್ ಮಾಡ್ಕೊಂಡಿದ್ಪ ಅಂದ್ರೆ ಇದು ಹೊಂದಿದೆ. ಅಂದ್ರೆ ಇಲ್ಲಿ ಜನಸಂಖ್ಯೆ ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದ್ರೆ ಕಡಿಮೆ ಆಗಿರೋದು ಏನ್ ಮಾಡ್ತಾ ನಾವು ಕಾಣ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅದರ ಕಾರಣ 1918 ಮತ್ತು 1919ರಲ್ಲಿ ನಮ್ಮ ಭಾರತ ದೇಶಕ್ಕೆ ಬಾಧಿಸಿದಂತಹ ವಿಷಮ ಜ್ವರ, ಬೇರೆ ಬೇರೆ ರೋಗ ರುಜಿನಗಳು ಹರಡಿದ್ರಿಂದಾಗಿ ನಮ್ಮ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಏನ್ ಮಾಡ್ತೀವಿ ಅಂದ್ರೆ 5% ಜನ ಸಾವನ್ನಪ್ಪಿದ್ದು ಏನ್ ಮಾಡ್ತಾ ನಾವು ಕಾಣ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಇದು 1921 1931ರಲ್ಲಿ ಜನಸಂಖ್ಯೆಯಲ್ಲಿ ಏನಾಯ್ತು ಅಂದ್ರೆ ಕಡಿಮೆಗೊಳ್ಬೇಕಾದ್ರೂ ಕೂಡ ಜನಸಂಖ್ಯೆ ಪ್ರಮಾಣ ಏನಪ್ಪ ಅಂದ್ರೆ ಕಡಿಮೆಗೊಳ್ಬೇಕಾದ್ರೂ ಕೂಡ ಕಾರಣ ಆಯ್ತು ಅಂತ ಹೇಳ್ತಾ ಹೋಗ್ತೀವಿ. ಅದನ್ನ ಹೊರತುಪಡಿಸಿದ್ರೆ 1921 1931 ಇದನ್ನು ಹೊರತುಪಡಿಸಿದರೆ ತದನಂತರ ನಮ್ಮ ಭಾರತ ಸ್ವತಂತ್ರಗೊಂಡ ನಂತರ ತನ್ನ ಜನಸಂಖ್ಯೆಯನ್ನು ಮಾಡ್ಕೊಂಡಿಪ್ಪ ಸಾಕಷ್ಟು ಪ್ರಮಾಣದ ಏರುಗತಿಯನ್ನು ಮಾಡ್ಕೊಂಡಿಪ್ಪ ಅಂದ್ರೆ ಏರಿಕೆಯನ್ನು ಕಂಡಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ ಒಟ್ಟಿನಲ್ಲಿ 1901 ಹಿಡಿದುಕೊಂಡು 2011ರವರೆಗೆ ನಮ್ಮ ಭಾರತದ ಜನಸಂಖ್ಯೆ ಅನ್ನೋದು ಸಾಕಷ್ಟು ಪ್ರಮಾಣದ ಏರಿಳಿತಗಳನ್ನು ನೋಡ್ಕೊಂಡಿರಪ್ಪ ಅಂದ್ರೆ ಅದು ಕಂಡೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇದರಲ್ಲೂ ಕೂಡ 1921-31 ಒಳಗಡೆ ಈ ಒಂದು ಮಧ್ಯದಲ್ಲಿ ಸ್ವಲ್ಪ ಮಟ್ಟಿನ ಜನಸಂಖ್ಯೆ ಪ್ರಮಾಣ ಅಂದ್ರೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಎರಡೂ ಕೂಡ ಅಧಿಕವಾಗಿದ್ದು, ಇದು ಹೊರತುಪಡಿಸಿದರೆ 1951ರ ನಂತರ ಏನಪ್ಪ ಅಂದ್ರೆ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಸಾಕಷ್ಟು ರೀತಿಯಂತಹ ಬೆಳವಣಿಗೆ ಆಗಿರುತ್ತದೆ ನಾವು ಕಾಣ್ತೀವಿ.